ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಆತ್ಮೀಯರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾವು ವರ್ಷದ ಹೊಸತರಲ್ಲಿ ಪರಮ ಪೂಜ್ಯ ಸಿದ್ಧಾರೂಢ ಸ್ವಾಮಿಗಳ ಮಠಕ್ಕೆ ಬಂದಿದ್ದೇವೆ. ನಾನು ಜ್ಯೋತಿಷಾಸ್ತ್ರ ಪ್ರಕಾರ ಹೇಳಿದಂತೆ ಗುರುಬಲಕ್ಕೆ ಗುರುಗಳ ಅನುಗ್ರಹ ಪಡೆಯಿರಿ ಹಾಗೂ ಕೆಲವು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾ ಇರ್ತೀನಲ್ವ, ಅದನ್ನು ನಾನು ಮಾಡ್ತೀನಿ. ನಾನು ಏನು ಮಾಡ್ತೀನೋ ಅದು ಮಾತ್ರ ಬೇರೆಯವರಿಗೂ ಹೇಳ್ತೀನಿ. ಹಾಗಾದರೆ ಬನ್ನಿ, ಜಗದ್ಗುರುಗಳ ಮಹಿಮೆ ಪವಾಡ ಒಂದೊಂದಾಗಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಹಾರಾಜರ ಆಸ್ಥಾನಕ್ಕೆ ನಾವು ಬಂದಿದ್ದೇವೆ. ಸದ್ಗುರು ಸಿದ್ಧಾರೂಢ ಮಹಾರಾಜರು ಸನ್ಯಾಸಿಯಾಗಿ ಜೀವನ ಪೂರ್ತಿ ಬದುಕನ್ನು ನಿಭಾಯಿಸಿದವರು. ಇವರ ಜನನ 1836ರಲ್ಲಿ ಆಯಿತು. ಇವರನ್ನು ನಿಜಗುಣ ಶಿವಯೋಗಿಯವರ ಪುನರ್ಜನ್ಮವೆಂದೇ ಹೇಳುತ್ತಾರೆ. ಸದ್ಗುಣ ಶಿವಯೋಗಿಯವರು ರಾಜನಾಗಿ ಆಮೇಲೆ ಸನ್ಯಾಸಿಯಾದವರು. ಸಿದ್ಧಾರೂಢರು ಮನೆ ತೊರೆದು ತಂದೆ ತಾಯಿ ಬಂಧು ಬಳಗದವರನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ಹೊರಟ ಯೋಗಿಯಾಗಿ ಆಧ್ಯಾತ್ಮಿಕ ನೆಲೆಯನ್ನು ಕಂಡುಕೊಂಡವರು. ದೀರ್ಘ ಇಚ್ಛೆಯುಳ್ಳ ಆಧ್ಯಾತ್ಮಿಕತೆಯಲ್ಲಿ ಅವಿರತವಾಗಿ ಶ್ರಮಿಸಬೇಕು ಎಂದು ಇಚ್ಛೆಯನ್ನಿಟ್ಟುಕೊಂಡು ಕೊನೆಗೆ ಗುಡಿಗಂಟೆ ಎಂಬ ಜಾಗ ಇರುವುದರಿಂದ ಆ ಪ್ರದೇಶದಲ್ಲಿ ಬಂದು ನೆಲೆಸುತ್ತಾರೆ. ಇದು ಶ್ರೀಶೈಲಂ ಬಳಿ ಇದೆ. ಇದು ಶ್ರೀ ಗಜಾನಂದ ಸ್ವಾಮಿ ಇರೋ ಆಶ್ರಮ. ಅಲ್ಲಿ ಅವರನ್ನು ಸಿಕ್ಕು ಸಿದ್ಧಾರೂಢರು ಅವರ ಬಟ್ಟೆ ಬರೆಗಳನ್ನು ತೊಳೆಯುತ್ತಾ ಪರಿಸರವನ್ನು ಶುಚಿಯಾಗಿಡುವ ಕಾರ್ಯದಲ್ಲಿ ತೊಡಗಿ ಅಡುಗೆ ಇತ್ಯಾದಿಗಳನ್ನು ಮಾಡಿ ಸ್ವಾಮಿಗಳಿಗೆ ಉಣಬಡಿಸುತ್ತಿದ್ದರಂತೆ. ಹೀಗೆ ಸದ್ಗುರುವಿನ ಆಶೀರ್ವಾದ ಪಡೆದು ಬ್ರಹ್ಮವಿದ್ಯೆಯನ್ನು ಕಲಿತವರು. ಇಡೀ ತಮ್ಮ ಜೀವನದಲ್ಲಿ ಬ್ರಹ್ಮವಿದ್ಯೆಯನ್ನು ಸಿದ್ಧಾರೂಢರು ಸದ್ಗುರುವಿನ ಆಶೀರ್ವಾದದಿಂದ ಅದರಲ್ಲೇ ನಿಷ್ಣಾತರಾಗಿ ಅವರಿಂದ ತೀರ್ಥಯಾತ್ರೆಗಳಿಗೆ ಹೋಗುವಂತೆ ಆಜ್ಞೆಯನ್ನು ಪಡೆದುಕೊಳ್ಳುತ್ತಾರೆ. ಇದರಿಂದ ಸಮಾಜದಲ್ಲಿ ಶೋಷಿತ ವರ್ಗದವರಿಂದ ಹಿಡಿದು ಆಧ್ಯಾತ್ಮ ಜ್ಞಾನದ ಆಕಾಂಕ್ಷಿಗಳಿಗೆ ಭಕ್ತಿಯ ಪಾನವನ್ನು ಮಾಡಿಸಿ ಸಮಾಜ ಸೇವೆ ಇತ್ಯಾದಿಗಳಿಗೆ ಚಿಂತಿಸಿ ಹೆಚ್ಚಿನವರನ್ನು ಆಧ್ಯಾತ್ಮ ಜ್ಞಾನದ ಮಡಿಲಿಗೆ ಸೆಳೆಯುತ್ತಾರೆ. ಅವರು ಆಧ್ಯಾತ್ಮವನ್ನು ಸಾರುವುದಕ್ಕೋಸ್ಕರನೇ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸುತ್ತಾಡಿ ಬಹಳ ವಿಧೇಯರಾಗಿ ಶ್ರದ್ಧಾಭಕ್ತಿಯಿಂದ ಸದ್ಗುರುವಿನ ಮಾತನ್ನು ಈಡೇರಿಸಿ ಕೊನೆಗೆ ಹುಬ್ಬಳ್ಳಿಯಲ್ಲಿ ಬಂದು ಆಧ್ಯಾತ್ಮಿಕ ನೆಲೆ ಕಂಡುಕೊಳ್ಳುತ್ತಾರೆ. ಇವರು ಭಕ್ತರಿಗೋಸ್ಕರ ಕಿಂಚಿತ್ತೂ ತಾರತಮ್ಯವಿಲ್ಲದೆ ಹಗಲು ರಾತ್ರಿ ಶ್ರಮಿಸುತ್ತಾರೆ. ಇವರು ಹಲವಾರು ಮುಸ್ಲಿಂ ಜನಾಂಗದ ಭಕ್ತರನ್ನು ಹೊಂದಿದ್ದರು. ಇವರಿಗೆ ಪರಮಪೂಜ್ಯ ಕಲಾವತಿ ದೇವಿ ಎಂಬ ಮಹಿಳೆ ಇವರ ಉತ್ತಮ ಶಿಷ್ಯೆಯಾಗಿದ್ದರು. ಸಿದ್ಧಾರೂಢರು ಪವಾಡಗಳನ್ನು ಸೃಷ್ಟಿಸುವವರಾಗಿದ್ದು ಅದ್ಭುತವನ್ನು ಸೃಷ್ಟಿಸುವವರಾಗಿದ್ದರೆಂದು ಜನಗಳು ಹೇಳುತ್ತಾರೆ. ಒಂದು ನುಡಿ ಹೀಗೆ ಹೇಳುತ್ತದೆ, ಏನೆಂದರೆ ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ. ಹೇಗೆಂದರೆ ಸಿದ್ಧಾರೂಢರು ಒಮ್ಮೆ ಬೇಡಿದರೆ ಇಡೀ ಪ್ರಪಂಚವೇ ಸಿಹಿತಿಂಡಿಗಳಲ್ಲೊಂದಾದ ಹೋಳಿಗೆ ಸಿಕ್ಕಂತೆ ಅನ್ನುತ್ತಾರೆ. ಸಿದ್ಧಾರೂಢರು 3 ಗುಣಗಳನ್ನು ಗೆದ್ದವರು. ಅದುವೇ ಸತ್ವ, ರಜಸ್ ಮತ್ತು ತಮಸ್, ಹಾಗೂ 6 ದೋಷಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಮೊದಲಾಗಿ ಸಿದ್ಧಾರೂಢರು ಲಿಂಗಾಯತ ಧರ್ಮದವರು. ಲಿಂಗಾಯತರು ಧರಿಸುವ ಇಷ್ಟಲಿಂಗವನ್ನು ತೊರೆದವರು. ಇದರಿಂದ ಹಲವರು ಅಸಂತುಷ್ಟರಾದರು. ಇದರಿಂದ ಸಿದ್ಧಾರೂಢರು ಸಮಾಜದಲ್ಲಿ ತುಂಬ ಕಷ್ಟಗಳನ್ನು ಪಡುವಂತಾಯಿತು. ಎಲ್ಲ ಜನರಿಗೂ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವಂತೆ ಹೇಳಿದ್ದರು. ಅವರು ಜಗತ್ತಿಗೆ ಅದ್ವೈತ ಸಿದ್ಧಾಂತವನ್ನು ಸಾರಿದರು. ಇದರಿಂದ ಲೆಕ್ಕವಿಲ್ಲದಷ್ಟು ಭಕ್ತರನ್ನು ಗಳಿಸಿದರು. ಜನರಿಗೋಸ್ಕರ ಪವಾಡ ಸೃಷ್ಟಿಸುತ್ತಿದ್ದರು. ಹಾಗಾಗಿ 16ನೇ ಶತಮಾನದಲ್ಲಿ ಜನಿಸಿದ ಸನ್ಯಾಸಿ ಹಾಗೂ ಸಿದ್ಧ ಪುರುಷರಾದ ನಿಜಗುಣ ಶಿವಯೋಗಿಯ ಅಪರಾವತಾರವೆಂದೇ ಜನರು ಹೇಳುತ್ತಿದ್ದರು. ತಮ್ಮ ಪ್ರವಚನಗಳಿಂದ ಹಲವಾರು ಭಕ್ತರನ್ನು ಚಕಿತಗೊಳಿಸುತ್ತಿದ್ದರು. ಸಿದ್ಧಾರೂಢರ ಪಾದಗಳನ್ನು ಅಮೃತಶಿಲೆಯಲ್ಲಿ ಕೆತ್ತಲಾಗಿದ್ದು ಅದನ್ನು ಮುಟ್ಟಿ ನಮಿಸುತ್ತಾರೆ. ಬಿಲ್ವಪತ್ರೆ, ಹೂಗಳಿಂದ ಅರ್ಚನೆ ಮಾಡುತ್ತಾರೆ. ಎಲ್ಲ ಭಕ್ತರು ನಮಿಸುತ್ತಾರೆ. ತಮ್ಮ ಇಚ್ಛೆ ಪೂರ್ಣಗೊಳ್ಳುವಂತೆ ಬೇಡಿಕೊಳ್ಳುತ್ತಾರೆ. ಸಾವಿರಾರು ಮಂದಿ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಭಕ್ತಾದಿಗಳಿಗೋಸ್ಕರ
ವಿಶ್ರಾಂತಿ ಕೊಠಡಿಗಳನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಬಂದ ಭಕ್ತರಿಗೆ ಅನುಕೂಲವಾಗುವಂತೆಯೇ ಸಿದ್ಧಾರೂಢ ಮಠದ ಹಿಂಭಾಗದಲ್ಲಿ ಈ ವಿಶ್ರಾಂತಿ ಕೊಠಡಿಗಳನ್ನು ನೀವು ಕಾಣಬಹುದು. ಇಲ್ಲಿ ನೋಂದಾವಣೆ ಮಾಡಿಕೊಂಡಲ್ಲಿ ಭಕ್ತರು ಇಲ್ಲಿ ತಂಗಬಹುದು. ಇಲ್ಲಿ ಕಮಿಟಿಯವರು ಒಂದು ಪ್ರಕಟಣೆಯನ್ನು ಹಾಕಿದ್ದಾರೆ. ಒಂದು ಕಟ್ಟಿಗೆಯ ಅಂದರೆ ಮರದ ಆನೆಯನ್ನು ನಿರ್ಮಿಸಬೇಕು ಅಂತೇಳಿ ಅವರು ಒಂದು ಅಂದಾಜು ಹಾಕಿದ್ದಾರೆ. ಅದಕ್ಕೆ 100 kg ಬೆಳ್ಳಿಯ ಅವಶ್ಯಕತೆ ಇದೆ. ಸೊ ಭಕ್ತಾದಿಗಳು ದಾನ ಮಾಡುವವರು ತನುಮನಧನಗಳಿಂದ ದಾನ ಮಾಡಬಹುದು. ಇದು ಸಿದ್ಧಾರೂಢರ 2ನೇ ಮಠ. ಇಲ್ಲಿ ನೀವು ಸಿದ್ಧಾರೂಢರು ಕುಳಿತಿರುವ ಭಂಗಿಯಲ್ಲಿದ್ದಾರೆ. ಸಿದ್ಧಾರೂಢರ 2ನೇ ದೇವಸ್ಥಾನದಲ್ಲಿ ಕಾಣುತ್ತಿರುವುದು ಭವ್ಯವಾದ ಅಮೃತಶಿಲೆಯ ವಿಗ್ರಹ. ಈ ಅಮೃತಶಿಲೆಯ ವಿಗ್ರಹವು 2 ರೀತಿಯಾಗಿ ನಮಗೆ ಕಾಣಿಸುತ್ತೆ. ಒಂದು ಸಿದ್ಧಾರೂಢರು ಸಿಂಹಾಸನದಲ್ಲಿ ಕುಳಿತಿರುವ ಒಂದು ಭಂಗಿ. ಇಲ್ಲಿ ನಾವು ಇರುವ ಸಮಯದಲ್ಲೇ ಅಲ್ಲಿಯ ಸ್ವಾಮೀಜಿಗಳು ಸಿದ್ಧಾರೂಢರ ಮಠಕ್ಕೆ ಬಂದಿದ್ದಾರೆ. ದರ್ಶನವನ್ನು ಕೊಟ್ಟು ಈಗ ಸ್ವಾಮಿಗಳು ಹೊರಡ್ತಾ ಇದ್ದಾರೆ. ಜೊತೆಯಲ್ಲಿ ಭಕ್ತಾದಿಗಳು ಅವರ ಹಿಂದೆನೇ ಸರಿತಾ ಇದ್ದಾರೆ. ಸೊ ಇದು ಸಿದ್ಧಾರೂಢ ಸ್ವಾಮಿಗಳ ಇಲ್ಲಿ ಈ ಮಠದಲ್ಲಿ ನೀವು ಕಾಣುತ್ತಿರುವುದೇ ಸಿದ್ಧಾರೂಢರು ಕುಳಿತಿರುವ ಭಂಗಿ. ಅಮೃತಶಿಲೆಯಿಂದ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ. ಓಂ ನಮಃ ಶಿವಾಯ. ಆರೂಢ ಜ್ಯೋತಿ. ಇಲ್ಲಿ ನೀವು ಆರೂಢ ಜ್ಯೋತಿಯನ್ನು ಕಾಣಬಹುದು. ಈ ಜ್ಯೋತಿ ನಿರಂತರವಾಗಿ ಬೆಳಗುತ್ತಲೇ ಹಲವಾರು ವರ್ಷಗಳಿಂದ ಉರಿತಾ ಇದೆ. ಭಕ್ತರ ಬಾಳಲ್ಲಿ ಬೆಳಕು ಕೊಡುವ ದ್ಯೋತಕವಾಗಿದೆ ಈ ಜ್ಯೋತಿ ಅಥವಾ ದೀಪ. ಅದಕ್ಕಾಗಿ ಆರೂಢ ಜ್ಯೋತಿ ಅಂತೇಳಿ ಇದನ್ನು ಹೆಸರಿಸಿದ್ದಾರೆ. ಸಿದ್ಧಾರೂಢರ ಮಠದಲ್ಲಿ ಸಿದ್ಧಾರೂಢರ ಶಯನ ಮಂದಿರವಿದೆ. ಶಯನ ಮಂದಿರದಲ್ಲಿ ಸಿದ್ಧಾರೂಢರು ಶಯನಿಸುವ ಮೂರ್ತಿ ಇರುವುದು ವಿಶೇಷ. ಒಂದು ಸರ್ಪ ಪಲ್ಲಂಗದಲ್ಲಿ ಸಿದ್ಧಾರೂಢರು ಮಲಗಿರುವುದನ್ನು ನೀವು ಕಾಣಬಹುದು.
ಕೊನೆಯದಾಗಿ ಪ್ರಸಾದ ನಿಲಯವನ್ನು ನೀವು ಕಾಣಬಹುದು. ಇಲ್ಲಿ ಬೆಳಗ್ಗಿನಿಂದ ರಾತ್ರಿಯವರೆಗೂ ಪ್ರಸಾದ ವಿತರಣೆ ಆಗುತ್ತೆ. ತುಂಬ ರುಚಿ ರುಚಿಯಾದ ವ್ಯಂಜನಗಳನ್ನು ಮಾಡಿ ಭಕ್ತರಿಗೆ ಕೊಡುತ್ತಾರೆ. ಇದೇ ಬಹಳ ವಿಶೇಷ. ಇಲ್ಲಿಯ ಪ್ರಸಾದವನ್ನು ತಿಂದಲ್ಲಿ ರೋಗ ನಿವಾರಣೆಯಾಗುತ್ತದೆ ಅಂತ ಹೇಳುತ್ತಾರೆ. ಇಲ್ಲಿ ಅಖಂಡ ಭಜನೆ ನಡೀತಾ ಇರುತ್ತೆ. ಒಬ್ಬರಾದ ಮೇಲೆ ಒಬ್ಬರು ಭಜನೆ ಮಾಡ್ತಾನೆ ಇರ್ತಾರೆ. ಪ್ರವೇಶ ದ್ವಾರದಲ್ಲಿ ಒಬ್ಬರು ಕಾವಿದಾರಿ ಕೈಯಲ್ಲಿ ತಾಳ ತಂಬೂರಿ ಹಿಡ್ಕೊಂಡು ಭಜನೆ ಮಾಡ್ಬೋದನ್ನು ನೀವು ನೋಡ್ತಾ ಇರ್ಬೋದು. ಇರ್ಲಿ, ಇಷ್ಟು ಸಿಕ್ಕಿದ್ದೆ ಪುಣ್ಯ. ಹೌದೌದು. ಇಲ್ಲ ಇಲ್ಲ ಇಲ್ಲ, ಸಾಕು ಸಾಕು ಸರ್, ಸಾಕು. ಆತ್ಮೀಯರೇ, ಇಷ್ಟೊತ್ತು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಮಠ ಹಾಗೂ ಅಲ್ಲಿನ ವಿಶೇಷಗಳನ್ನು ನೋಡಿದ್ರಿ, ಕೇಳಿದ್ರಿ. ಗುರುಗಳ ಅನುಗ್ರಹ ಎಲ್ರಿಗೂ ಸಿಗಲಿ. ಈ ವರ್ಷ ಎಲ್ರಿಗೂ ಒಳ್ಳೆಯದೇ ಆಗಲಿ, ಶುಭವಾಗಲಿ, ಮಂಗಳವಾಗಲಿ. ರಾಧೆ ರಾಧೆ.